ವೈದ್ಯೋ ನಾರಾಯಣೋ ಹರಿ ಅನ್ನೋ ಮಾತಿದೆ. ಈ ಮಾತಿಗೆ ಹೇಳಿ ಮಾಡಿಸಿದ ವ್ಯಕ್ತಿತ್ವ ಡಾಕ್ಟರ್ ರಮಣ್ ರಾವ್ ಅವರದ್ದು. ವೀಕೆಂಡ್ ಬಂತು ಅಂದರೆ ಮಜಾ ಮಾಡೋದಕ್ಕೆ ಶುರು ಮಾಡಿಬಿಡುವ ಬೆಂಗಳೂರಿನ ಡಾಕ್ಟರ್ಸ್ ಮಧ್ಯೆ ರಮಣ್ ರಾವ್ ತುಂಬಾ ವಿಭಿನ್ನವಾಗಿ ನಿಲ್ತಾರೆ. ಭಾನುವಾರ ಬಂದರೆ ಸಾಕು ತಮ್ಮ ಕ್ಲಿನಿಕ್ಗೆ ಬೀಗ ಹಾಕಿ ಬೇಗೂರಿಗೆ ಧಾವಿಸ್ತಾರೆ. 37 ವರ್ಷಗಳ ಹಿಂದೆ ಟಿ ಬೇಗೂರು ಸುತ್ತಮುತ್ತ ಹಳ್ಳಿಗಳಲ್ಲಿ ಬಡತನ ತಾಂಡವವಾಡುತ್ತಿತ್ತು. ಅನಾರೋಗ್ಯದಿಂದ ಜನ ತತ್ತರಿಸಲಾರಂಭಿಸಿದ್ರು. ಈ ಜನಗಳ ಕಷ್ಟದತ್ತ ಸರ್ಕಾರ ಗಮನವೇ ಕೊಟ್ಟಿರಲಿಲ್ಲ. ಈ ಸಂದರ್ಭದಲ್ಲಿ ಈ ಹಳ್ಳಿಗರ ಪಾಲಿಗೆ ಅಕ್ಷರಶಃ ದೇವರಾಗಿ ಬಂದವರು ಡಾಕ್ಟರ್ ರಮಣರಾವ್. ತಮ್ಮ ತಂದೆಯ ಮಾತಿನಂತೆ ರಮಣರಾವ್ ಟಿ ಬೇಗೂರಿನಲ್ಲಿ ವಿಲೇಜ್ ಕ್ಲಿನಿಕ್ ತೆರೆದು ಲಕ್ಷಾಂತರ ಹಳ್ಳಿಗರಿಗೆ ಸೇವೆ ನೀಡಲಾರಂಭಿಸಿದರು. 30-40 ಹಳ್ಳಿಗಳ ಜನ ಪ್ರವಾಹದಂತೆ ಬಂದು ರಮಣರಾವ್ ಸೇವೆ ಪಡೆದು ಕೃತಾರ್ಥರಾಗ್ತಿದ್ದಾರೆ. ಮೊದಲಿಂದ ನಾನು ಡಾಕ್ಟರ್ ಆಗಿರೋದೇ ಬಡವರಿಗೆ, ಅದನ್ನು ಹಳ್ಳಿಗಳಲ್ಲಿರೋರಿಗೆ ಸೇವೆ ಮಾಡಬೇಕು ಅಂತ ಹೇಳಿ ಮೊದಲಿಂದಾನೇ ನಮ್ಮ ಮನಸ್ಸಿನಲ್ಲಿತ್ತು, ನಮ್ಮ ತಂದೆ ತಾಯಿ ಮನಸ್ಸಿನಲ್ಲಿತ್ತು. ನಾನು ಕಾಲೇಜಲ್ಲಿ ಓದ್ತಾ ಇರುವಾಗಲಿಂದನೂ ಅವರು ಪ್ರತಿ ಸರಿ ನಮ್ಗೆ ಬರೆಯೋರು, ವಾರ ವಾರ ಕಾಗದ ಬರೆಯೋರು, ನೀವು ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗೋದೇ ಅಲ್ಲದೆ ನೀವು ಹಳ್ಳಿಗಳಲ್ಲಿ ಅದು ಬಡ ಜನರ ಸೇವೆ ಮಾಡಬೇಕು ಅಂತ. ಈ ಒಂದು ಐಡಿಯಾ ಮನಸ್ಸಿನಲ್ಲಿ ಒಂದು ಮಹಾವೃಕ್ಷವಾಗಿ ಬೆಳೆದು ಒಂದಲ್ಲ ಎರಡಲ್ಲ ಸತತ 37 ವರ್ಷದಿಂದ ಮಾಡುತ್ತಿರುವ ಸೇವೆ ಅದು. ಒಂದು ವಾರವೂ ತಪ್ಪಿಸಿಲ್ಲ. ಒಮ್ಮೆಯೂ ಸೇವೆಯಿಂದ ವಿಮುಖರಾಗಿಲ್ಲ. ಡಾಕ್ಟರ್ ರಮಣರಾವ್ ಮತ್ತು ತಂಡದಿಂದ ಸೇವೆ ಪಡೆದುಕೊಳ್ಳೋಕೆ ಜನ ಸಾಲುಗಟ್ಟಿ ನಿಲ್ತಾರೆ. ಅಷ್ಟೇ ಅಲ್ಲ, ಈ ರೋಗಿಗಳಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ತಿಂಗಳಿಗೊಮ್ಮೆ ಕಣ್ಣು ಪರೀಕ್ಷೆ, ಹಲ್ಲುಗಳ ಪರೀಕ್ಷೆಯೂ ನಡೆಯುತ್ತೆ. 16 ಗ್ರಾಮಗಳಲ್ಲಿ ಶೌಚಾಲಯ ವ್ಯವಸ್ಥೆ, 50 ಶಾಲೆಗಳಿಗೆ ಉಚಿತ ನೋಟ್ಬುಕ್ಗಳ ವಿತರಣೆ, ಹೀಗೆ ರಮಣರಾವ್ ಸೇವೆ ಮುಂದುವರಿಯುತ್ತಲೇ ಇದೆ. ಡಾಕ್ಟ್ರು ಕಳೆದ 36 ವರ್ಷಗಳಿಂದ ಹಳ್ಳಿ ಜನರ ಸೇವೆ ನಮ್ಮ ವಿಲೇಜ್ ಕ್ಲಿನಿಕ್ನಲ್ಲಿ ಮಾಡ್ತಾ ಇದ್ದಾರೆ. ಅದೆಲ್ಲ ಕಿರಿಯ ವೈದ್ಯರಿಗೂ ಹೆಚ್ಚಿನ ಮಾದರಿ ನೀಡುವಂಥ ಕೆಲಸ ಅದು. ನಮ್ಮನ್ನು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಅದೇ ನಮಗೊಂದು ಭಾಗ್ಯ. ಪ್ರತಿ ವಾರ ನಾವು ಹೋಗ್ತೀವಿ, ಪೇಷಂಟ್ಗೆ ಇಂಜೆಕ್ಷನ್ಸ್ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಸೇವೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಸ್ಫೂರ್ತಿ ತುಂಬ್ತಾ ಇದ್ದಾರೆ ಡಾಕ್ಟ್ರು. ಮತ್ತು ಆ್ಯಸ್ ಎ ಫ್ರೆಂಡ್ ಥರ ಮಾಡ್ತಾರೆ. ಅದೇ ಅವರು ಮಾತಾಡೋ ಇದರಲ್ಲೇ ಆ ಪೇಷಂಟ್ ಎಷ್ಟು ಇದಾಗಿ ಬಂದ್ರೂ, ಎಷ್ಟು ಸೀರಿಯಸ್ನೆಸ್ ಇದ್ದಿದ್ರು ಅವ್ರು ಮಾತಾಡೋ ಇದರಲ್ಲಿ ಅವ್ರು ಅಲ್ಲೇ ಬಿಫೋರ್ ಗಿವಿಂಗ್ ಮೆಡಿಸಿನ್ಸ್ ಅವರೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿರ್ತಾರೆ. ಅಷ್ಟು ಚೆನ್ನಾಗಿರ್ತಾರೆ. ಎಂಥ ಪೇಷಂಟ್ ಅವ್ರು ಮಾಡೋ ರ್ಯಾಂಕ್ಸ್ ಮಾಡೋ ಮುಂಚೆನೇ ಅವರಷ್ಟು ಇದಾಗಿರ್ತಾರೆ ಮಾತಾಡೋದು. ಡಾಕ್ಟರ್ ರಮಣರಾವ್ ಅವರ ಈ ಸೇವೆಗೆ ಹಲವು ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ಈ ಅಪರೂಪದ ವೈದ್ಯನಿಗೆ 1999ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 2010ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಂದಿದೆ. ಇಂಥ ಮಹಾವೈದ್ಯನನ್ನು ಅಣ್ಣ ಭೇಟಿಯಾಗ್ತಿರೋದು ನಿಜಕ್ಕೂ ವೈದ್ಯ ಸಮೂಹಕ್ಕೆ ಹೆಮ್ಮೆಯ ವಿಷಯ.